ಏನಾಗಿತ್ತು ಖರ್ಗೆ ಪ್ರಕರಣ ಏನಿದೆ? ಏನು ಪ್ರಕರಣ ನೀವು ಹೇಳಿ ಸರ್. ಅಲ್ಲ, ಯು ಟೆಲ್ ಮಿ ಆಸ್ ಆನೆಸ್ಟ್ ಫ್ರೆಂಡ್, ಯು ಟೆಲ್ ಮಿ. ಅಲ್ಲ, ಮೆನ್ಷನ್ ಇದೆ ಅವ್ರ ಹೆಸರು ಡೆತ್ ನೋಟ್ನಲ್ಲಿ. ನೀವು ಓದಿದ್ದೀರಾ? ಅಲ್ಲ ಸರ್, ನೀವು ಓದಿದ್ದೀರಾ? ಅಲ್ಲ, ಮೈ ಹಂಬಲ್ ರಿಕ್ವೆಸ್ಟ್ ಯು ಮೈ ಡಿಯರ್ ಫ್ರೆಂಡ್, ಹ್ಯಾವ್ ಯು ರೆಡ್ ಯುವರ್ ಸೆಲ್ಫ್? ಪ್ಲೀಸ್ ರೀಡ್ ಇಟ್. ಪ್ರಿಯಾಂಕ್ ಖರ್ಗೆ ಅವರು ಕಾರಣ ಅಂತ ಎಲ್ಲಿ ಬರದೇ ಇಲ್ಲ ಅದರಲ್ಲಿ. ಅಲ್ರಿ, ನೀವು ಪ್ರಿಯಾಂಕ್ ಖರ್ಗೆ ಬಗ್ಗೆ ಮಾತನಾಡಿದ್ರದು ಈಗ. ಆದರೆ ಅದು ಬೇರೆ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ಬಗ್ಗೆ ನೀವು ಮಾತನಾಡಿದಾಗ ಕಡೆಯವ್ರು ಇರ್ಬೋದು, 100 ಇರ್ಬೋದು, ನಮ್ಮ ಕಡೆ ಇರ್ಬೋದು, ನಿಮ್ಮ ಕಡೆ ಇರ್ಬೋದು, ಏನು ಸಂಬಂಧ? ಈಸ್ ಪ್ರಿಯಾಂಕ್ ಖರ್ಗೆಸ್ ನೇಮ್ ಇನ್ವಾಲ್ವ್ಡ್ ಆನ್ ಇಟ್ ಡೈರೆಕ್ಟ್ಲಿ? ನೋ. ಸೊ ವೈ ಆರ್ ದೇ ಮೇಕಿಂಗ್ ಅಲಿಗೇಷನ್? ಪಬ್ಲಿಸಿಟಿ ಸ್ಟಂಟು. ವಿಜಯೇಂದ್ರ ಅವ್ರು ಏನೇನು ಹೇಳ್ಬೋದು ರೀ ಅವರು? ವಿಜಯೇಂದ್ರ ಏನೇನು ಹೇಳಿದೆ ಓಕೆ, ಬಟ್ ಅದಕ್ಕೇನು ಅಲಿಗೇಷನ್ಸ್ ನಾನು ಮಾಡ್ಬೋದು, ನಾನು ಅಲಿಗೇಷನ್ಸ್ ಮಾಡ್ಬೋದು. ಸೊ ಇಫ್ ಈಸ್ ಮೇಕಿಂಗ್ ಅ ಫಾಲ್ಸ್ ಅಲಿಗೇಷನ್, ಹೌ ಕ್ಯಾನ್ ಯು ಕ್ಯಾರಿ ದ್ಯಾಟ್? ಯು ಶುಡ್ ಆಸ್ಕ್ ಹಿಮ್ ಆನ್ ವಾಟ್ ಬೇಸಿಸ್. ಸುಪಾರಿ ಅವ್ರ ಹತ್ರ ಎವಿಡೆನ್ಸ್ ಇದೆಯಾ? ಅದೇ ಡೆತ್ ನೋಟ್ನಲ್ಲಿದೆ, ಇನ್ವೆಸ್ಟಿಗೇಷನ್ ಆಗಬೇಕದು ಅಲ್ವಾ? ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರೇನು ಸುಪಾರಿ ಕೊಟ್ಟರಂತಿದೆ ಅದರಲ್ಲಿ. ಮತ್ತೆ ಸಿ, ಲೆಟ್ ಅಸ್ ಬಿ ವೆರಿ ಹಾನೆಸ್ಟ್. ಆ ಥರ ಏನನ್ನ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿ ಇನ್ವಾಲ್ವ್ಮೆಂಟೇ ಇಲ್ಲ, ಆ ಡೆತ್ ನೋಟ್ನಲ್ಲಿ ಆ ರೀತಿ ಏನೂ ಇಲ್ಲ, ಸುಮ್ಮನೆ ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಗಲಾಟೆ ಅದ್ರ ಬಗ್ಗೆ ಮಾಡ್ತಿದ್ದಾರೆ ಅವರು. ಮತ್ತು ಡೆತ್ ನೋಟ್ ಬಗ್ಗೆ ಮಾತಾಡಿದ್ರೆ ಓಕೆ, ಡೆತ್ ನೋಟ್ ಬಿಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಈಗ ಅವರು? ಅಲ್ರಿ, ಅದೇ ಅಲ್ಲ, ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಸಿ, ವಾಟ್ ಎವರ್ ಇಸ್ ಬಿನ್ ರಿಟರ್ನ್, ವೈ ವಿಲ್ ಅಲ್ರಿ, ಯಾರ್ಯಾರ ಹೆಸರಿದೆ ಅಲ್ಲ, ಯಾರ್ಯಾರ ಹೆಸರಿದೆ ಅದನ್ನ ಪರಿಶೀಲನೆ ಮಾಡೇ ಮಾಡ್ತಾರೆ. ದಿಸ್ ದ ಡಿಪಾರ್ಟ್ಮೆಂಟ್ ಟು ಇಟ್. ಅದು ಇಲಾಖೆ ಇದೆ, ಒಂದು ಸರ್ಕಾರ ಇದೆ, ಅದನ್ನು ಚೆಕ್ ಮಾಡೇ ಮಾಡ್ತಾರೆ. ಅಲ್ಲ, ಅದು ಹೇಳ್ತಾರೆ, ಈ ದೇಶದ ಸಂಪತ್ತೇನಿದೆ ಕೇವಲ ಸ್ವಲ್ಪ ಜನರ ಕೈಯಲ್ಲಿದೆ. ಅದೇ ರಾಹುಲ್ ಗಾಂಧಿ ಹೇಳ್ತಿರೋದು. ನೋಡಿ, ಇನ್ನು 50 ವರ್ಷ ಆದಮೇಲೆ ಇದು ಬ್ಯಾಕ್ ಫೈರ್ ಆಗಿದೆ ಅಲ್ಲಿ, 10 ವರ್ಷದ ಸ್ಟೋರಿ. ಇನ್ನು 5 ವರ್ಷ ಆದಮೇಲೆ ನಿಮಗೆ ಬೈಲಿಗೆ ಬರುತ್ತೆ. ನಾವೇನು ಮೋದಿ ವಿರುದ್ಧವಾಗಿ, BJP ವಿರುದ್ಧವಾಗಿಲ್ಲ, ಮೋದಿ ಸಾಹೇಬ್ರ ವಿರುದ್ಧವಾಗಿಲ್ಲ. ಈ ದೇಶದ ಸ್ಥಿತಿಗತಿ ಬಗ್ಗೆ ನಾವು ಮಾತನಾಡಿದಾಗ ಜನ ರಾಜಕೀಯವಾಗಿ ಮಾತನಾಡ್ತಾರೆ ಅಂತ ಕೇಳ್ತಾರೆ. ಬಟ್ ಇವತ್ತು ನಾಳೆ ಸತ್ಯ ಬರುತ್ತೆ ಹೊರಗಡೆ. ಇವತ್ತು IIT IIMನಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ 38% ಮಕ್ಕಳಿಗೆ ಕೆಲಸ ಇಲ್ಲ. ಅನ್ಎಂಪ್ಲಾಯ್ಮೆಂಟ್ ಸ್ಥಿತಿಗತಿ ಹೋಗಿದೆ, ನಡೀತೈತೆ. ಇವತ್ತು 23 ಕೋಟಿ ಜನ BPLಕಿನ್ನ ಕೆಳಗಿದ್ದಾರೆ, ಅತ್ಯಂತ ಕಡುಬಡುವುದು ಅಂತೇಳಿ ಇಡೀ ದೇಶದ ಪ್ರಪಂಚದ ವರದಿದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಏನು ನಡೀತಾ ಇದೆ ಪಿಕ್ಚರ್? ನಡೆಸ್ರಿ.